ಹೆಲೋ, ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ನಾವು ಬಂದಿದ್ದೀವಿ ಕಾಟೇರಮ್ಮ ಟೆಂಪಲ್ಗೆ. ನೋಡಿ, ಫೈನಲಿ ಬಂದ್ಬಿಟ್ಟು ಇಳಿದ್ಬಿಟ್ಟು ನಾವು ಆಚೆ ಇರೋ ವ್ಯೂಸ್ ಎಲ್ಲ ನೋಡ್ತಾ ಇದ್ದು. ನಾನಂತೂ ಫಸ್ಟ್ ಟೈಮ್ ಬರ್ತಾ ಇರೋದು. ನಮ್ಮಮ್ಮ 7 ಟೈಮ್ ಇದು ಬರ್ತಾ ಇರೋದು. ಅಮ್ಮ ತುಂಬ ದಿನದಿಂದ ಕರೀತಾ ಇದ್ರು, ಹೋಗಿ ಬರೋಣ ಅಂತ. ನನಗಂತೂ ಟೈಮೇ ಸಿಗ್ತಾ ಇರಲಿಲ್ಲ. ಇವಾಗ ಟೈಮ್ ಬರ್ಕೊಂಡು ಬಂದಿದ್ದೀನಿ. ನೋಡೋಣ ಕಾಟೇರಮ್ಮ ದೇವಸ್ಥಾನ ಯಾವ ಥರ ಇದೆ ಅಂತ. ನಾವು ಫಸ್ಟು ಹೋದು ಗಣೇಶ ದರ್ಶನಕ್ಕೆ. ಇಲ್ಲಿ ಆಚೆನೆ 10 ರೂಪೀಸ್ ಕೊಟ್ಟರೆ ಗರಿಕೆ ಮತ್ತು ಹೂ ಕೊಡ್ತಾರೆ. ಅದನ್ನು ಗಣೇಶ ಮೇಲೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಕಾಟೇರಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ, ನಾವು ಯಾವುದೇ ಹರಕೆ ಮಾಡಿಕೊಂಡ್ರೆ ಇಲ್ಲಿ ಪರಿಹಾರ ಆಗುತ್ತೆ. ಈ ಕಾಟೇರಮ್ಮ ಟೆಂಪಲ್ ಬಂದ್ಬಿಟ್ಟು ಹೊಸಕೋಟೆ ಬಳಿ ಇರೋ ಕಂಬಳಿಪುರ ಗ್ರಾಮದಲ್ಲಿದೆ. ಇಲ್ಲಿಗೆ ಜನರು 100 ಕಿಲೋಮೀಟ್ರಿಂದ ಬರ್ತಾರೆ. ನಾವು ಅಂದ್ಕೊಂಡಿರೋ ಕೆಲಸ ಆಗಬೇಕು ಅಂದರೆ ನಾವು ಒಂದು ಕಾಯಿ ತಗೊಂಡು 9 ವಾರ ಕಾಯಿ ಕಟ್ಟಬೇಕು. ನಾವು ಕೂಡ ಕ್ಯೂ ಯಾಕಪ್ಪ ನಿಂತ್ಕೊಂಡು ಅಂತ ಅಂತೀರಾ? ನಾವು ಕಾಯಿ ತಗೊಳ್ಳೋಕ್ಕೆ ಕ್ಯೂ ನಿಂತ್ಕೊಂಡು ಹೀಗೆ ಕ್ಯೂ ಅಲ್ಲಿ ಹೋದರೆ 150 ರೂಪೀಸ್ ಒಂದು ಕಾಯಿ. VIP ದರ್ಶನಕ್ಕೆ 500 ರೂಪಾಯಿ, ಸ್ಪೆಷಲ್ ದರ್ಶನಕ್ಕೆ 300 ರೂಪಾಯಿ ಸಿಗುತ್ತೆ. ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವೋ ಆ ಕೆಲಸ ಆಗಬೇಕು ಅಂತಂದರೆ ಕಾಯಿನ ಕಟ್ಟಬೇಕು. ಅದನ್ನು ಆ ಕಾಯಿ ತಗೊಂಡು ಹಾಗೇ ಮುಂದೆ ಬಂದರೆ ಚೀಟಿ ಕೊಡ್ತಾರೆ. ಒಂದೊಂದು ಕಷ್ಟಕ್ಕೆ ಒಂದೊಂದು ಥರ ಪ್ರದಕ್ಷಿಣೆ ಇರುತ್ತೆ. ನಾವು ನಮ್ಮ ಮನಸ್ಸಲ್ಲಿರೋದು ಒಂದು ಮಾತ್ರ ಆ ಪ್ರಾಬ್ಲಮ್ ಹೇಳಬೇಕು. ಅಂದರೆ 108 ಸಲ ಇರುತ್ತೆ, ಮತ್ತು 61 ಸಲ ಇರುತ್ತೆ, ಮತ್ತು 21 ಸಲ ಇರುತ್ತೆ, 11 ಸಲ ಇರುತ್ತೆ. ಹೀಗೆ ಇರುತ್ತೆ. ಒಂದೊಂದು ಹರಕೆಗೆ ಒಂದೊಂದು ಥರ ಪ್ರದಕ್ಷಿಣೆ ಇರುತ್ತೆ. ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆ ಕಾಯಿನ ಕಟ್ಟಬೇಕು. ಅಂದರೆ ಇಲ್ಲಿ 1 ಸಲ ಕಟ್ಟಂಗಿಲ್ಲ, 9 ಸಲ ಬಂದುಬಿಟ್ಟು 9 ಕಾಯಿ ಕಟ್ಟಿದ ಮಾತ್ರ ನಾವು ಮನಸ್ಸಲ್ಲಿರೋ ಅಂದ್ಕೊಂಡಿರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಸೊ ಫ್ರೆಂಡ್ಸ್, ನೀವು ಬನ್ನಿ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿಗೆ ಬಂದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ನೀವು ಯಾರ್ಯಾರು ಕಾಟೇರಮ್ಮ ಟೆಂಪಲಿಗೆ ಬಂದಿಲ್ವೋ ಎಲ್ಲ ದರ್ಶನ ತಗೊಳ್ಳಿ. ಕಾಟೇರಮ್ಮ ದೇವಿ ದರ್ಶನ ತಗೊಂಡು ಕಾಟೇರಮ್ಮ ದೇವರಿಗೆ ಗೋಡೆಗೆ ಕಾಯಿನ್ ಕೂಡ ಅಂಟಿಸ್ತಾರೆ. ಅಂದರೆ ನಾವು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಕಾಯಿನ್ ಅಂಟಿಸಿದ್ರೆ ಅದು ಕೆಳಗಡೆ ಬಿದ್ದಿಲ್ಲ ಅಂದರೆ ಕೆಲಸ ಆಗುತ್ತೆ ಅಂತ. ಅದೇನಾದರೂ ಕಾಯಿನ್ ಕೆಳಗಡೆ ಬಿದ್ದೋದ್ರೆ ಕೆಲಸ ಆಗಲ್ಲ ಅಂತ. ನೋಡಿ, ಇಲ್ಲಿ ಚೀಟಿ ಕೂಡ ಬರೆದಾಕಿದ್ದಾರೆ. ಏನಕ್ಕೆ ಅಂತಂದರೆ, ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಏನಾದರೂ ಕೆಲಸ ಆಗಲಿಲ್ಲ ಅಂತಂದರೆ, ಆ ಕೆಲಸ ಆಗಬೇಕು ಅಂತಂದರೆ ಅದನ್ನು ಒಂದು ಚೀಟಿಯಲ್ಲಿ ಬರೆದು ಕಟ್ಟಬೇಕು. ಅದನ್ನು ಯಾರಿಗೂ ಕೂಡ ಹೇಳ್ಬಾರ್ದು. ಈ ಬೀಗನ ಏನಕ್ಕಪ್ಪ ಹಾಕಿರೋದು ಅಂತಂದರೆ, ಮಾಟ ಮಂತ್ರ ಮಾಡಿಸಿರ್ತಾರೆ. ಅದೆಲ್ಲ ಪರಿಹಾರ ಆಗಬೇಕು ಅಂತಂದರೆ ಈ ಥರ ಒಂದು ಬೀಗನ ಹಾಕಿದರೆ ಎಲ್ಲ ಪರಿಹಾರ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದೀಪಗಳನ್ನ ಜನ ಒಂದೊಂದು ಕಷ್ಟಕ್ಕೆ ಒಂದೊಂದು ಥರ ದೀಪಗಳನ್ನ ಬೆಳಗ್ಬಿಟ್ಟು ಇಟ್ಟಿದ್ದಾರೆ. ಇವಾಗ ಬೆಲ್ಲದ ದೀಪ ಇಟ್ಟಿದ್ದಾರೆ, ಮತ್ತು ಮುಳ್ಕಾಯಿ ದೀಪ ಇಟ್ಟಿದ್ದಾರೆ, ನಿಂಬೆಹಣ್ಣಿನ ದೀಪ ಇಟ್ಟಿದ್ದಾರೆ. ಕಾಟೇರಮ್ಮ ದೇವಸ್ಥಾನದಲ್ಲಿ ಈ ಒಂದು ತೊಟ್ಟನ್ನ ಏನಕ್ಕೆ ಕಟ್ತಾರೆ ಅಂತಂದರೆ, ಇವಾಗ ಮದುವೆ ಆಗಿರೋರಿಗೆ ಮಕ್ಕಳಿರಲ್ಲ, ತುಂಬ ವರ್ಷಗಳಾದ್ರೂ ಮಕ್ಕಳಿರಲ್ಲ. ಈ ತೊಟ್ಟನ್ನು ಕಟ್ಟೋದ್ರೆ ಮಕ್ಕಳು ಖಂಡಿತ ಆಗ್ತವೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಆಲದ ಮರ 350 ವರ್ಷ ಹಳೆಯ ಪುರಾತನ ಒಂದು ಇತಿಹಾಸ ಇರುವ ದೇವಸ್ಥಾನ. ಈ ಜಾಗ ಅಷ್ಟೇ ವರ್ಷ ಹಳೆಯ ಆಲದ ಮರ. 2 ಆಲದ ಮರಗಳಿವೆ ಇಲ್ಲಿ. ಒಂದು ಮುನೇಶ್ವರ, ಇನ್ನೊಂದು ಕಾಟೇರಮ್ಮ ಅಂತ. ಅದರ ಸುತ್ತನೇ ನಾವು ಪ್ರದಕ್ಷಿಣೆ ಆಗ್ತಾ ಇರೋದು. ಇಲ್ಲಿ ಬಂದಿರೋ ಜನರಿಗೆ ಒಂದೊಂದು ಸಮಸ್ಯೆ ಇರುತ್ತೆ. ಇಲ್ಲಿಗೆ ಬಂದಂತಹ ಭಕ್ತಾದಿಗಳಿಗೆ ಅವರಿಗೆ ಇರೋ ಸಮಸ್ಯೆಗಳಿಗೆ ಒಂದೊಂದು ಮಂತ್ರ ಹೇಳ್ಕೊಡ್ತಾರೆ ಇಲ್ಲಿ.
ಆ ಮಂತ್ರ ಹೇಳ್ಕೊಂಡು ಇಲ್ಲಿ ಕಾಯಿ ಇಟ್ಕೊಂಡು ಸುತ್ತಿ ಪ್ರದಕ್ಷಿಣೆ ಹಾಕಿ 9 ವಾರ ಕಟ್ಟಬೇಕು. ಪ್ರತಿ ವಾರ ಬಂದು ಇಲ್ಲಿ ಪ್ರದಕ್ಷಿಣೆ ಹಾಕಿ ಕಟ್ಟಬೇಕು. अरे ಏನು ಹಿಂಗೆ ಕಟ್ಟಾರೆ? ದೇವ್ರು ಮಾಡ್ಬೇಕಿತ್ತ? ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇಲ್ಲಿ ತಡೆ ಹೊಡಿತಾ ಇದ್ದಾರೆ. ಅಂದರೆ ಮಾಟ ಮಂತ್ರ ಮಾಡಿಸಿರ್ತಾರೆ. ಆ ಮಾಟ ಮಂತ್ರದಿಂದ ತುಂಬ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಆ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತಂದರೆ ಈ ಥರ ಒಂದು ತಡೆ ಹೊಡಿಸ್ಕೊಂಡ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ.